ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಮುಂಬೈ ಇಂಡಿಯನ್ಸ್ ವಿರುದ್ಧದ ಹೈವೋಲ್ಟೇಜ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಗಮನವನ್ನು ಸೆಳೆದರು. ಕೇವಲ 19 ಎಸೆತಗಳಲ್ಲಿ 2 4 ಹಾಗೂ 4 ಅಮೋಘ ಸಿಕ್ಸರ್ ಸಿಡಿಸಿ ಅಜೇಯ 40 ರನ್ ಗಳಿಸಿ ತಂಡದ ಮೊತ್ತವನ್ನು 221ಕ್ಕೆ ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಆರ್ಸಿಬಿ ಪರ ಮಿಂಚುತ್ತಿರುವ ಜಿತೇಶ್ ಶರ್ಮಾ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಜಿತೇಶ್ ಶರ್ಮಾ ಆರ್ಸಿಬಿ ಪರ ಸಖತ್ ಸೌಂಡ್ ಮಾಡ್ತಿರುವ ಆಟಗಾರ. ಮುಂಬೈ ವಿರುದ್ಧ ಆರ್ಸಿಬಿ ರೋಚಕವಾಗಿ ಗೆದ್ದಿದೆ. ಈ ಪಂದ್ಯದಲ್ಲಿ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ ಒಟ್ಟು 222 ರನ್ಗಳ ಟಾರ್ಗೆಟ್ ಅನ್ನು ನೀಡಲಾಗಿತ್ತು. ಈ ಮೂಲಕ ಎದುರಾಳಿಗಳಿಗೆ ಕಠಿಣ ಸವಾಲು ನೀಡಲಾಗಿತ್ತು. ವಿರಾಟ್ ಕೊಹ್ಲಿ ಹಾಗೂ ನಾಯಕ ರಜತ್ ಪಟಿದಾರ್ ಅರ್ಧಶತಕ ಸಿಡಿಸಿದ್ರೆ ಮತ್ತೊಂದೆಡೆ ಎಲ್ಲರ ಗಮನ ಸೆಳೆದಿದ್ದು ಜಿತೇಶ್ ಶರ್ಮಾ ಅವರ ಸ್ಫೋಟಕ ಬ್ಯಾಟಿಂಗ್. ಇವರ ಆಟ ಆರ್ಸಿಬಿಯ ಮಾಜಿ ಬ್ಯಾಟರ್ ದಿನೇಶ್ ಕಾರ್ತಿಕ್ ಅವರನ್ನ ನೆನಪಿಸಿತ್ತು. ಕೇವಲ 19 ಎಸೆತಗಳಲ್ಲಿ 2 4 ಹಾಗೂ 4 ಅಮೋಘ ಸಿಕ್ಸರ್ ಸಿಡಿಸಿ ಅಜೇಯ 40 ರನ್ ಗಳಿಸಿ ತಂಡದ ಮೊತ್ತವನ್ನ 221ಕ್ಕೆ ತಲುಪುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅದರಲ್ಲೂ ಬೂಮ್ರರಂತ ವಿಶ್ವಶ್ರೇಷ್ಠ ಬೌಲರ್ನ 20ನೇ ಓವರ್ನಲ್ಲೇ ಜಿತೇಶ್ ಸಿಡಿಸಿದ 6 ಅದ್ಭುತವಾಗಿತ್ತು. ಇಲ್ಲಿ 200ರ ಮೇಲೆ ಸ್ಕೋರ್ ಬಂದಿಲ್ಲ ಅಂದಿದ್ರೆ ಮುಂಬೈ ಆರಾಮಾಗೆ ಚೇಸ್ ಮಾಡ್ತಾ ಇತ್ತು ಅನ್ಸುತ್ತೆ. ಬಟ್ ಅದಕ್ಕೆ ಆರ್ಸಿಬಿ ಅವಕಾಶನೇ ಕೊಟ್ಟಿಲ್ಲ. ಹಾಗಾಗಿ ಹೆಚ್ಚು ಟಾರ್ಗೆಟ್ ಕೊಟ್ಟಿದ್ರಿಂದ ಇಲ್ಲಿ ಆರ್ಸಿಬಿ ಗೆಲ್ತು ಅಂತಾನೆ ಹೇಳ್ಬೋದು. ಮುಂಬೈ ಬೌಲರ್ಗಳ ಚೆಂಡಾಡಿದ ಜಿತೇಶ್ ಅವರ ಈ ಆಟ ನೋಡಲು ಥೇಟ್ ದಿನೇಶ್ ಕಾರ್ತಿಕ್ ಅವರಂತೆ ಇತ್ತು. ಕಳೆದ ಸೀಸನ್ಗಳಲ್ಲೆಲ್ಲ ಕಾರ್ತಿಕ್ ಆರ್ಸಿಬಿಗಾಗಿ ಫಿನಿಶಿಂಗ್ ಜವಾಬ್ದಾರಿ ಹೊತ್ತಿದ್ರು. ಅಂತಿಮ ಹಂತದಲ್ಲಿ ಬಂದು ಸಿಕ್ಸರ್ಗಳ ಮಳೆ ಸುರಿಸಿ ತಂಡಕ್ಕೆ ನೆರವಾಗ್ತಾ ಇದ್ರು. ಈ ಬಾರಿ ಅವರ ಸ್ಥಾನ ಯಾರು ತುಂಬಬಹುದು ಅಂತ ದೊಡ್ಡ ಪ್ರಶ್ನೆಯಾಗಿತ್ತು. ಅದಕ್ಕೀಗ ಜಿತೇಶ್ ಶರ್ಮಾ ಮೂಲಕ ಉತ್ತರ ಸಿಕ್ಕಿದೆ. ಕಾರ್ತಿಕ್ ರಂತೆ ಮಿಡ್ ವಿಕೆಟ್ ಮೇಲೆ ಲಾಂಗ್ ಆನ್ ಮೇಲೆ ಶಾಟ್ ಬಾರಿಸಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಜಿತೇಶ್. ದೇಶೀಯ ಕ್ರಿಕೆಟ್ನಲ್ಲಿ ವಿದರ್ಭ ಪರ ಆಕ್ರಮಣಕಾರಿಯಾಗಿ ಆಡುವ ಮೂಲಕ ಯುವ ಜಿತೇಶ್ ಶರ್ಮಾ ಒಂದು ಛಾಪನ್ನ ಮೂಡಿಸಿದ್ರು. 20 ಲಕ್ಷಕ್ಕೆ 2022ರಲ್ಲಿ ಪಂಜಾಬ್ ತಂಡ ಸೇರಿ ಅದ್ಭುತ ಪ್ರದರ್ಶನ ನೀಡಿದ್ರು. ನಂತರ ಭಾರತಕ್ಕಾಗಿ ಆಡಿದ್ರು. ಇನ್ನು ಈ ಬಾರಿ ಟಾಟಾ ಐಪಿಎಲ್ನಲ್ಲಿ 2025ರಲ್ಲಿ 11 ಕೋಟಿಗೆ ಆರ್ಸಿಬಿ ತಂಡಕ್ಕೆ ಸೇರ್ಕೊಂಡ್ರು. 11 ಕೋಟಿ ನೀಡಿದ್ದಕ್ಕೂ ಒಳ್ಳೆಯ ಆಟಗಾರನೇ ಬೆಂಗಳೂರಿಗೆ ಸಿಕ್ಕಿದ್ದಾನೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಐಪಿಎಲ್ ಯುವ ಆಟಗಾರ ಜಿತೇಶ್ ಶರ್ಮಾ ಮಿಂಚ್ತಾ ಇದ್ದು ಇವರ ಆಟಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.